ವೈರಲ್ ವಿಡಿಯೋದ ಬಗ್ಗೆ ಮೊಮ್ಮಗ ವಿಶ್ ಮಾಡಿದ ವಿಡಿಯೋ ಇವನ್ ನಾವು ನೋಡುವಾಗ ನಮಗೂ ಕೂಡ ಭಾವುಕ ಆಗ್ತಾ ಇತ್ತು. ಐ ಥಿಂಕ್ ನಿಮ್ಮಲ್ಲಿರೋ ಎಲ್ಲ ನೋವುಗಳನ್ನು ಮರೆಸಿದಂಥ ಏಕೈಕ ವ್ಯಕ್ತಿ ಅಂತಿದ್ರೆ ಆತ ಅಂತ ಅನಿಸುತ್ತೆ ನನಗೆ. ಇಲ್ಲ, ನಾನು ಒಂದಂತೂ ಯಾವತ್ತೂ ಹೇಳ್ತೀನಿ, ಅವನು ಹುಟ್ಟಿದ ದಿನದಿಂದಲೇ ನಾನು ಖುಷಿಯಾಗಿದ್ದೀನಿ. ಅಕ್ಟೋಬರ್ 22, 2020 ನಮಗೆ ಹೊಸ ಒಂದು ಭರವಸೆಯ ಬೆಳಕು ನಮಗೆ ಕಾಣ್ತು, ಹೊಸ ಭರವಸೆಯ ಬೆಳಕು. ಅವತ್ತಿನಿಂದ ಇವತ್ತವರೆಗೂ ತಾತ 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 ತಾತ. ನನಗೆ ಅವನಿಗೆ ಬೇರೆ ಬೇರೆ ಹೆಸರೆಲ್ಲ ಕರಿತೀನಿ. ಅವನ ರಾಯನ್ ಅಂತೀನಿ. ಅವನೇ ಹೇಳ್ತಾನೆ ನನ್ನ, ತಾತ ನೀನು ಒಂದೊಂದು ಸಲ ರಾಯನ್ ಅಂತೀಯ, ಅಪ್ಪಿ ಅಂತೀಯ, ಅಪ್ಪೂ ಅಂತೀಯ, ಏನೇನೋ ಅಂತೀಯ ಅಂತ ಹೇಳಿ ಅವನಿಗೆ ನೋಡಿ ಒಂದೇನು ಅಂದರೆ, ನನ್ನ ಮಗಳು ಯಾವುದೋ ಒಂದು ಟೈಮಲ್ಲಿ ಹೇಳ್ದ, ಅಪ್ಪ ಮಾತಾಡ್ತಾನೆ ಅಲ್ಲ ಮಗು, ಇವನು ಮಾತಾಡ್ತಾನಪ್ಪ ಅಂತ ಕೇಳ್ತಾಯಿದ್ಲು. ಇವತ್ತು ಹೇಳ್ತಾಳೆ, ಅಪ್ಪ ಸಿಕ್ಕಾಪಟ್ಟೆ ಮಾತಾಡ್ತಾನಪ್ಪ, ಏನಪ್ಪ ಮಾಡಲಿ, ಎಲ್ಲದಕ್ಕೂ ಪ್ರತ್ಯುತ್ತರ ಕೊಡ್ತಾನೆ ಅಂದ್ಬಿಟ್ಟು. ಅದು ಬೆಳೆಯುವ ಗುಣ. ಒಂದು ಸೆಕೆಂಡು ಆ ಮಗು ನಮ್ಮ ಮನೆಯಲ್ಲಿ ಇಲ್ಲಾಂದರೆ ಒಂಥರ ನಮ್ಮ ಕೈಲಿ ಇರೋಕ್ಕಾಗಲ್ಲ, ವಿತೌಟ್ ಆಕ್ಸಿಜನ್ ಆಗಿಬಿಡ್ತೀನಿ ನಾನಂತೂ. ತುಂಬ ನಮ್ಮ ಮಗಳೇ ಹೇಳ್ತಾಳೆ, ಅಪ್ಪ ನೀನು ತುಂಬ ಹೈಪರ್ ಆಗಿಬಿಡ್ತೀಯ, ಒಂದು ಮೆಟ್ಲತ್ತು ಇಳಿಯೋವಾಗ ಹುಷಾರು 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 ಅಂತ ಅಂತೀಯ, ಎಲ್ಲಾದರೂ ಕಾರ್ ಡೋರ್ ತೆಗೆದಾಗ ಇಲ್ಲಿ ಕೈ ಇಟ್ಕೊಂಡ್ಬಿಡೋದು. ಇದೆಲ್ಲ ನನಗೆ ಸಿಕ್ಸ್ತ್ ಸೆನ್ಸ್ ವರ್ಕೌಟ್ ಆಗ್ತಾ ಇರುತ್ತೆ. ಅವನಿಗೆ ಯಾವುದೇ ಥರದ್ದು ತೊಂದರೆ ಆಗಬಾರ್ದು ಅಂತ. ಯಾಕೆಂದರೆ ಅದು ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ, ನನ್ನ ಒಳಗಡೆ ಇರೋದಂತ ಅನಿಸಿಕೆ. ದೇವರು ನಮ್ಮ ಭಾಗಕ್ಕಿದ್ದಾನೆ ಅಂತ ನನಗೆ ಗೊತ್ತಾಯಿತು. ಯಾಕೆಂದರೆ ಅವನಿಲ್ಲದೆ ಏನೂ ಇಲ್ಲ. ನನ್ನ ಪ್ರಕಾರ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುಗೆ ಅವನ ಪ್ರೇರಣೆ ಇಲ್ಲದೆ ಏನೂ ನಡೆಯೋಕ್ಕಾಗಲ್ಲ ಇಲ್ಲಿ. ಇವತ್ತು ಬಹುಶಃ ಈ ಇಂಟರ್ವ್ಯೂ ಮಾಡಬೇಕು ಅಂತ ನೀನು ಮನಸ್ಸು ಮಾಡಿದರೆ ಅದಕ್ಕೊಂದು ಟೈಮ್ ಇದೆ, ಕಾಲ ಬಂದಿದೆ ಸರ್, ಕಾಲ ಬಂದಿದೆ ಅನ್ನೋದು. ಹಾಗಾಗಿ ಅವನ ಒಂದು 6 ವರ್ಷಕ್ಕೆ ಬಿದ್ದಿದ್ದಾನೆ. ನಾನು ನನ್ನ 75 ವಸಂತಗಳನ್ನು ಕಂಡಿದ್ದೀನಿ. ನನಗೆ ಒಂಥರ ಅನ್ನಿಸ್ತು, 75 ಆಗೋಯ್ತಾ, ನಾನಿನ್ನೂ ಅವನ ವಯಸ್ಸಲ್ಲೇ ಇದ್ದೀನಿ, ಯಾರೋ ರಾಯನ್ ವಯಸ್ಸಲ್ಲಿದ್ದೀನಿ. ನಾನು 5.5 ಮನಸ್ಸಲ್ಲಿ, ದೇಹಕ್ಕಾಗ್ಬಿಟ್ಟಿದೆ, ಮನಸ್ಸಿಗೆ ಅಷ್ಟು ಇದು ಮಾಡಲ್ಲ. ಆದರೆ ಈ ಒಂದು ಪಯಣದಲ್ಲಿ, 75 ವರ್ಷಗಳ ಪಯಣದಲ್ಲಿ, ಚಿತ್ರರಂಗದಲ್ಲಿ 53 ವರ್ಷಗಳಾಯಿತು. ನನಗೆ ಬಯಸದೇ ಬಂದ ಭಾಗ್ಯಗಳು ಬೇಕಾದಷ್ಟಿದೆ. ನಾನು ಕಾಲೇಜಲ್ಲಿ, ನ್ಯಾಷನಲ್ ಕಾಲೇಜಲ್ಲಿ 1971-72 ನಾನು ಸ್ಟೂಡೆಂಟ್ ಯೂನಿಯನ್ ವೈಸ್ ಪ್ರೆಸಿಡೆಂಟ್. ಯಾವಾಗ 71-72 ಸರಿ ಸುಮಾರು 55 ವರ್ಷಗಳ ನಂತರ ಕರ್ನಾಟಕದ ಒಂದು ಏನು ನಮ್ಮ ಮಾತೃ ಸಂಸ್ಥೆ, ಚಿತ್ರರಂಗದ ಮಾತೃ ಸಂಸ್ಥೆ ಅಂತ ಏನು ಕರಿತೀವಿ, ಆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ 26-27 ಗೌರವ ಉಪಾಧ್ಯಕ್ಷ ಸ್ಥಾನವನ್ನು ನನಗೆ ಕರುಣಿಸಿದ್ದಾರೆ. ಅಂದರೆ ನನ್ನ ವಲಯದ ಎಲ್ಲ ವಲಯದ ಮತದಾರರು ಅಂದರೆ ತುಂಬ ಖುಷಿಯಾಗತ್ತೆ. ಒಮ್ಮೆ ಒಂದು ಜವಾಬ್ದಾರಿಯಿಂದ ಬಂದಮೇಲೆ ಆಯ್ಕೆ ಮಾಡಿದ್ದಾರೆ, ಬಟ್ ನಾವು ಕೆಲಸ ಮಾಡಬೇಕಾಗಿರೋದು ಎಲ್ರಿಗೂ, ನಮ್ಮ ಎಲ್ಲ ಸದಸ್ಯರಿಗೂ ನಾನು ನ್ಯಾಯ ಒದಗಿಸ್ಬೇಕು. ಸ್ಪರ್ಧೆ ಅಷ್ಟೇ. ಈಗ ನನ್ನ ಜೊತೆ ಸ್ಪರ್ಧೆ ಮಾಡೋರು ನನ್ನ ಸ್ನೇಹಿತರೆ, ನನ್ನ ಕೊಲೀಗ್ಸ್. ಆ ಸ್ಪರ್ಧೆ ಆಗೋಯ್ತು, ಓಟದಲ್ಲಿ ನಾನು ಮುಂದೆ ಬಂದೆ, ಅವರೊಂದು 2 ಹೆಜ್ಜೆ ಹಿಂದೆ ಇದ್ದಿರ್ಬೋದು ಅಷ್ಟೇ.